ಉಮರ್ ಶರೀಫ್ ಜಿ, ಲಾಸ್ಟ್ ಫ್ಯೂ ವರ್ಡ್ಸ್. ಎಸ್, ಭಾರತೀಯ ಜನತಾ ಪಕ್ಷವನ್ನ ಇಷ್ಟೊಂದು ತೀಕ್ಷ್ಣವಾಗಿ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ, ಆದರೆ ಕಳೆದ 3 ಟರ್ಮ್ಗಳಿಂದ NDAನೇ ಬರ್ತಾ ಇದೆ. ಭಾರತೀಯ ಜನತಾ ಪಕ್ಷವೇ ಕೇಂದ್ರದಲ್ಲಿರೋದು. ಅಂದ್ರೆ ಅವರೆಲ್ಲಾದ್ರೂ ನಿಯಮಗಳನ್ನ ಅಥವಾ ಯೋಜನೆಗಳನ್ನ ಇದು ಮುಸ್ಲಿಮರಿಗೆ ಅಪ್ಲೈ ಮಾಡೋದು ಬೇಡ ಅಂತ ಹೇಳಿದಾರ? ಎಲ್ರಿಗೂ ಕೂಡ ಆ ಯೋಜನೆಗಳು ಸಿಗಲಿ ಅಂತ ಹೇಳಿ ಎಲ್ಲ ಯೋಜನೆಗಳನ್ನ ಜಾರಿಗೊಳಿಸಿಲ್ವಾ? ಮುಸ್ಲಿಮರು ಬೇಡ ಅಂತ ಏನಾದ್ರು ಹೇಳ್ತಾ ಇದ್ದಾರಾ? ಯಾಕಿಷ್ಟು ದ್ವೇಷ? ಅಲ್ಲ, ನಾನು ಅವ್ರನ್ನ ದ್ವೇಷಿಸ್ತಿಲ್ಲ. ಅಲ್ಲ, ಪಾಯ್ಸನ್ ಅಂದ್ರೆ ಮಿತ್ರರಿಗೆ ಹೇಳ್ತಾರಾ? ಅಂದ್ರೆ ಏನಂದ್ರೆ ಫ್ರೆಂಡ್ಸಿಗೆ ಹೇಳ್ತಾರಾ ಪಾಯ್ಸನ್ ಅಂತ? ಪಾಯ್ಸನ್ ಶತ್ರುಗಳಿಗೆ ಹೇಳೋದು, ದ್ವೇಷಿಗಳಿಗೆ ಹೇಳೋದು. ಎಸ್ ಎಸ್ ಎಸ್. ಇವಾಗ ಏನಂದ್ರೆ, ಇವಾಗ ನನ್ನ ಪರ್ಸ್ಪೆಕ್ಟಿವ್ ಏನಂದ್ರೆ, ಅವ್ರು ಮಾಡತಕ್ಕಂಥ ಯೋಜನೆಗಳಿಗೆ ಸಲಾಂ, ಓಕೆ, ಐ ಕಂಗ್ರಾಚುಲೇಟ್ ಯು ಫಾರ್ ದ್ಯಾಟ್. ಇವಾಗ ಏನಂದ್ರೆ ಅದು ಒಳ್ಳೇದು ಮಾಡಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ನನ್ನ ಪ್ರಕಾರ ಏನಂದ್ರೆ, ನೀವು ಮಂದಿರ ಮತ್ತೆ ಮಸೀದಿ ಹೆಸರಿನಲ್ಲಿ ರಾಜಕೀಯ ಮಾಡಬೇಡಿ. ಮುಗಿಸ್ಬಿಡ್ತೀನಿ ಸ್ವಾಮಿ. ನಾನೇನಂದ್ರೆ, ಯಾರಿಗಾದ್ರು ತೊಂದರೆ ಇದ್ರೆ, ಬಾಬ್ರಿ ಮಸ್ಜಿದ್ ಬೇಕಿದೆಯಾ, ಆ ಜಾಗ ಬೇಕಿದೆಯಾ, ನಿಮ್ಗೆ ಅನ್ಯಾಯ ಆಗಿದೆಯಾ, ಕೋರ್ಟ್ಗೆ ಹೋಗಲಿ, ಮತ್ತೆ ಅದರ ನ್ಯಾಯಾಂಗ ಇದೆ, ಅವ್ರು ಮಾಡೋತಕ್ಕಂಥ ಕೆಲಸ ಅವ್ರು ಮಾಡಲಿ. ನಾವು ಅದರ ಹೆಸರು ಇಟ್ಕೊಂಡು ನಾವು ರಾಜಕೀಯ ಮಾಡಬಾರ್ದು. ಇಂಥ ಕೆಲಸ ನೀವು ಮಾಡಿದ್ರೆ ನಿಮ್ಮ ಜೊತೆಗೆ ನಮ್ಮ ಬೆಂಬಲ ಇದೆ. ದಟ್ಸ್ ಆಲ್ ಐ ಆಮ್ ಸೇಯಿಂಗ್. ನೀವು ಮಾಡೋತಕ್ಕಂಥ ಎಲ್ಲ ವಿಚಾರಗಳು ಸಲಾಂ ಸಲಾಂ ಸಲಾಂ. ಗಾಟ್ ಇಟ್. ಥ್ಯಾಂಕ್ ಯು ಉಮರ್ ಶರೀಫ್ ಜಿ ಮತ್ತು ಶಹಬಾಜ್ ಖಾನ್. ತಮ್ಮ ಎಲ್ಲ ಅಭಿಪ್ರಾಯಗಳು ಬಹಳ ಮುಕ್ತವಾಗಿದ್ವು ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು. ಸ್ನೇಹಿತರೆ, ಎಲ್ಲ ಚರ್ಚೆಯನ್ನು ಗಮನಿಸಿದಿರಿ. ನಿಮಗೆ ನಿಮ್ಮದೇ ಆದಂಥ ವಿವೇಚನೆ ಇದೆ. ಹಾಗಾಗಿ ಚುನಾವಣೆ ಬರುವಾಗ ಅಷ್ಟೇ ಅಲ್ಲ, ಪ್ರತಿ ಸಂದರ್ಭದಲ್ಲೂ ಕೂಡ ನಮ್ಮ ಜನನಾಯಕರು, ಸೋ ಕಾಲ್ಡ್ ಜನನಾಯಕರಿಗೆ, ಜನಪ್ರತಿನಿಧಿಗಳಾಗಬೇಕು ಅಂತ ಬಯಸುವವರಿಗೆ, ಆಸ್ಪಿರೆಂಟ್ಸ್ಗೆ ನಿಮ್ಮ ಭಯ ಇರಬೇಕು ಅನ್ನೋದಷ್ಟೇ ನಮ್ಮ ಕಾಳಜಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.